ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುರುರಾಜ, ನಿಮ್ಮ ತಂದೆಯವರು ತೀರ್ಕೊಂಡಿರೋ ಜಾಗದಲ್ಲಿ ದೀಪ ಹಚ್ಚಿದೆಯಲ್ಲ, ಅಲ್ಲಿ ಅನ್ನ ನೀರು ಇಟ್ಟು ಸ್ವೀಕರಿಸಿ ಅಂತ ಬೇಡ್ಕೊಪ್ಪ. ಕರ್ಮೋದಕ ಆಗಿ ಶುಭ ಆಗೋ ತನಕ ನಿಮ್ಮ ತಂದೆಯವರ ಆತ್ಮ ಇಲ್ಲೇ ಇರುತ್ತೆ. ಅವರು ಇಲ್ಲಿರೋ ತನಕ ಹಸಿವು ಬಾಯಾರಿಕೆ ಆಗುತ್ತೆ. ಅದಕ್ಕೆ ಈ ಶಾಸ್ತ್ರ. ಅನ್ನ ನೀರನ್ನು ಅಲ್ಲಿಟ್ಟು ತಂದೆಯವ್ರನ್ನ ಸ್ವೀಕರಿಸು ಅಂತ ಕೇಳ್ಕೊಪ್ಪ. ಅತ್ತೆ, ಮಾವ ಹೋದಾಗ್ನಿಂದ ನೀವು ಒಂದು ತೊಟ್ಟು ನೀರು ಕೊಡ್ತಿಲ್ಲ. ಸ್ವಲ್ಪ ಕುಡೀರಿ ಅತ್ತೆ. ಎಷ್ಟು ದಿನ ಅಂತ ಹೀಗೆ ಇರ್ತೀರ? ಅತ್ತೆ, ದಯವಿಟ್ಟು ನನ್ನ ಮಾತು ಕೇಳಿ. ಮಾವನವ್ರು ಹೋದ ಜಾಗದಲ್ಲಿ ಅನ್ನ ನೀರು ಇರಬೇಕು. ನಿಮ್ಮ ಮಗ ಕಾಯ್ತಾ ಇದ್ದಾರೆ. ಹಿರಿಯರಾಗಿ ನೀವೇ ಹೀಗೆ ಧೃತಿಗೆಟ್ರೆ ಅವ್ರಿಗೆ ಅನ್ನ ನೀರು ಇಡೋದಾದ್ರೂ ಹೇಗೆ ಹೇಳಿ? ಇವತ್ತು ಕರ್ಮ ಇಲ್ಲ, ಮಾವನವ್ರ ಆತ್ಮ ಇಲ್ಲೇ ಇರುತ್ತಂತೆ. ನೀವು ಹೇಗೆ ಅನ್ನ ನೀರು ಬಿಟ್ಕೊಳ್ಳಿದ್ರೆ ನಾವಿಡೋ ಅನ್ನ ನೀರು ಅವ್ರು ಸ್ವೀಕರಿಸ್ತಾರ ಹೇಳಿ? ಮಾವನವ್ರ ಆತ್ಮಕ್ಕೆ ಶಾಂತಿ ಸಿಗೋದು ಬೇಡ್ವೆ? ಅತ್ತೆ, 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 ನಾನು ಹೇಳೋದು ಕೇಳಿಸಿದ್ಯಾ? ಎದ್ದೇಳಿ ಅತ್ತೆ, ಸ್ನಾನ ಮಾಡಿರಂತೆ. ನಿಮ್ಮ ಮಗ ಕಾಯ್ತಾ ಇದ್ದಾರೆ ಅತ್ತೆ. ಅತ್ತೆ, ನಾನೇನು ಹೇಳಿದ್ರು ಕೇಳಿಸ್ಕೊತಾ ಇಲ್ಲ. ಎಷ್ಟೇ ಮಾತಾಡಿದ್ರು ಮಾತಾಡ್ತಾ ಇಲ್ಲ. ಅನ್ನ ನೀರು ಇಟ್ಕೊಂಡು ಹಾಗೆ ಕಾಯಿಸ್ಬಾರ್ದು. ಅದನ್ನಲ್ಲಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಆದರೆ ಅಮ್ಮನೇ ಬರೆದಿದ್ರೆ ಹೇಗೆ? ನಿಜ ರೀ, ಆದರೆ ಅವರನ್ನು ಹೇಗೆ ಸಮಾಧಾನ ಮಾಡಿಸೋದು? ಅವ್ರ ಮನಸ್ಸಲ್ಲಿ ಎಷ್ಟು ಕಷ್ಟ ಆಗ್ತಿರ್ಬೋದು ಅಂತ ನನಗೂ ಗೊತ್ತಾಗುತ್ತೆ. ಇಷ್ಟು ವರ್ಷ ಜೊತೆಗಿದ್ದವರು ಇದ್ದಕ್ಕಿದ್ದಂಗೆ ಕೈ ಬಿಟ್ಟು ಹೋದರೆ ಆ ನೋವನ್ನು ತಡ್ಕೊಳ್ಳೋದು ಅಸಾಧ್ಯದ ಮಾತು. ಮೊದಲು ನೀವು ನಿಮ್ಮ ಕರ್ತವ್ಯನ ಮುಗಿಸಿ. ಮಾವನವ್ರ ಆತ್ಮ ಕಾಯ್ತಾ ಇರುತ್ತೆ. ಹೌದಪ್ಪ. ನಡಿಯಪ್ಪ. ಅನ್ನ ನೀರನ್ನ ಕಾಗೆಗಿಟ್ಟು ಬಾ. ಅದು ಸ್ವೀಕರಿಸಿದ್ಮೇಲೆ ಮನೆಯವರೆಲ್ಲ ಊಟ ಮಾಡ್ಬೋದು. ಆದರೆ ಅಮ್ಮ, ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ರೀ. ನಾನು ಹೇಳೋ ಅಷ್ಟು ಹೇಳಿದೆ, ಆದರೆ ಅವರು ಕಲ್ಲು ಗೊಂಬೆ ಥರ ಕೂತಿದ್ದಾರೆ. ಅಕ್ಕ ಬಾವನ್ಗೆ ಹೇಳು, ಅವರಾದರೂ ಅಮ್ಮನ ಸಮಾಧಾನ ಮಾಡಲಿ. ಹಾಗೆ ಆಗಲಿ. ನಡಿಯಪ್ಪ.
ಮಾಧವ, ಕೆಲಸ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾಡು. ಮಾಧವ, ಲೋ ಮಾಧವ. ಅಪ್ಪ, ಅಮ್ಮ. ಅಮ್ಮ, ಅಮ್ಮ. ಅತ್ತೆಯವರೇ, ನೀವು ನಮಗೆಲ್ಲ ಹಿರಿಯರು, ನಿಮಗೆ ತಿಳಿಯೋದು ಏನಿದೆ? ಮಾವನವರ ಭೌತಿಕ ಶರೀರ ನಾಶವಾಯಿತು ನಿಜ, ಆದರೆ ಆತ್ಮ ಅದು ಕಾಲವಾಗಿ 10 ದಿನಗಳವರೆಗೂ ಪ್ರೇತ ರೂಪ ಪಡೆದುಕೊಂಡು ಇಲ್ಲೇ ನಮ್ಮ ಜೊತೆಲೇ ಇರುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ಅಲ್ವಾ? ಹೌದಮ್ಮ, ಅಪ್ಪನ ಆತ್ಮ ಇಲ್ಲೇ ಇರುತ್ತೆ. ಅದಕ್ಕೆ ಅಲ್ವಾ ಅಪ್ಪ ಜೀವ ಬಿಟ್ಟ ಜಾಗದಲ್ಲಿ ಅನ್ನ ನೀರು ಇಡೋದು. ನೀನೇ ಹಿಂಗ್ ಸಂಕಟ ಪಟ್ಟು ಕೂತ್ರೆ ಅವ್ರ ಆತ್ಮಕ್ಕೆ ನೋವಾಗಲ್ವಾ? ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅತ್ತೆಯವರೇ. ಹೋದವರು ನೆಮ್ಮದಿಯಾಗಿ ಹೋಗ್ಬೇಕಲ್ವಾ? ನೀವೇ ಹೀಗೆ ಸಂಕಟ ಪಡ್ತಾ ಕೂತ್ಕೊಂಡ್ರೆ ಅವರು ಸ್ವರ್ಗಕ್ಕಾದ್ರೂ ಹೇಗೆ ಹೋಗ್ಬೇಕು? ಇದು ಆಗ್ಬಾರ್ದಾಗಿತ್ತು. ಆದ್ರೆ ಇದೆಲ್ಲ ಯಾರ ಕೈಲಿದೆ? ವಿಧಿಯವರ ಆಯಸ್ಸನ್ನ ಅಷ್ಟೇ ಬರೆದಿತ್ತು. ಹರಿ ವಾಯುಗಳ ಅಪ್ಪಣೆ ಆದ್ಮೇಲೆ ಇಲ್ಲಿ ಯಾರು ಒಂದು ಕ್ಷಣನೂ ಇರೋಕ್ಕಾಗೋದಿಲ್ಲ. ಅವ್ರ ಕಾಲ ಬಂತು, ಅವ್ರು ಹೋದ್ರು. ನಾಳೆ ನಾವು ನೀವು ಎಲ್ಲ ಹೋಗ್ಲೇಬೇಕಲ್ಲ. ದಾಸರು ಹೇಳಿರೋದು ತಮಗೂ ಗೊತ್ತಿದೆ. ಹಂತಕನ ದೂತರಿಗೆ ಕಿಂಚಿತ್ತೂ ದಯೆ ಇಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆ ಮನವೇ ಅಂತ. ಈಗ ನೀವು ಶ್ರೀಹರಿಯನ್ನು ಕುರಿತು ಧ್ಯಾನ ಮಾಡಬೇಕು, ಅವರಿಗೆ ಗತಿ ಕಾಣಿಸುವಂತ ಬೇಡ್ಕೋಬೇಕು. ಅದನ್ನ ಬಿಟ್ಟು ಹೀಗೆ ಸಂಕಟ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹೌದಮ್ಮ, ಅವ್ರು ಹೇಳೋ ಹಾಗೆ ಇಲ್ಲಿ ಯಾವುದು ಶಾಶ್ವತ ಅಲ್ಲ. ನಾಳೆಯಿಂದ ಅಪ್ಪನ ಕಾರ್ಯ ಶುರು ಮಾಡಬೇಕು. ಈಗ ಈ ಮನೆಗೆ ನೀನೇ ಹಿರಿಯಳು. ಹೀಗಲ್ಲ, ಹೀಗೆ ಮಾಡಬೇಕು ಅಂತ ನೀನೇ ತಾನೇ ಹೇಳಬೇಕು. ಇನ್ನು ವೆಂಕಟನಾಥನಿಗೆ ಉಪನಯನ ಆಗಿಲ್ಲ, ಅವನ್ ವಿದ್ಯಾಭ್ಯಾಸ ಆಗ್ಬೇಕು, ಮುಂದೆ ಮದ್ವೆನೂ ಆಗ್ಬೇಕು. ನೀನ್ ಹಿಂಗ್ ಕೂತ್ರೆ ಅವನ್ ಗತಿ ಏನು?